ಪರಪ್ಪನ ಅಗ್ರಹಾರ ಕಾರಾಗೃಹ ಎಸ್ಪಿಗೆ ದರ್ಶನ್ ಪತ್ರವನ್ನು ಬರೆದಿದ್ದಾರೆ. ಹೆಂಡತಿ ಮತ್ತು ಪುತ್ರನ ಒಳ ಸಂದರ್ಶನಕ್ಕೆ ಕೋರಿ ಪತ್ರವನ್ನು ಬರೆದಿದ್ದಾರೆ. ಅಂದ್ರೆ ಪತ್ನಿ ಮತ್ತು ಮಗನ ಜೊತೆಗೆ ವೈಯಕ್ತಿಕವಾಗಿ ಮಾತನಾಡಬೇಕು, ಕೊಠಡಿಯ ಒಳಗಡೆ ನಾನು ಅವರನ್ನ ಭೇಟಿಯಾಗಬೇಕು, ಆ ಭೇಟಿಗೆ ನೀವು ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ದರ್ಶನ್ ಎಸ್ಪಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಕಾರಾಗೃಹದ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಅವರಿಗೆ ಪತ್ರ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಪತ್ನಿ ಮತ್ತು ಪುತ್ರನನ್ನ ಹತ್ತಿರದಿಂದ ನಾನು ಮಾತನಾಡಿಸಬೇಕು ಅನ್ನೋ ಇಂಗಿತವನ್ನ ಇಲ್ಲಿ ದರ್ಶನ್ ವ್ಯಕ್ತಪಡಿಸಿದ್ದಾರೆ. ಮೇ 15ರಂದು ಪತ್ರವನ್ನ ಕೊಲೆ ಆರೋಪಿ ದರ್ಶನ್ ನೀಡಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಅವರಿಗೂ ಕೂಡ ಮನವಿಯನ್ನ ಸಲ್ಲಿಸಿದ್ರು ವಿಜಯಲಕ್ಷ್ಮಿ ಅವರು. ಇನ್ನು ಅಲೋಕ್ ಕುಮಾರ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಹೇಳಿದ್ದಾರೆ ಅಲೋಕ್ ಕುಮಾರ್ ಅವರು ನೋಡೋಣ. ವಿಜಯಲಕ್ಷ್ಮಿ ಅವರು ತಮ್ಮನ್ನು ಭೇಟಿ ಮಾಡಿ ದರ್ಶನ್ ಅವ್ರನ್ನ ಒಂದು ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಸ್ಪೆಷಲ್ ಕನ್ಸಿಡರೇಷನ್, ಮುಖಾಮುಖ ಫೇಸ್ ಟು ಫೇಸು ಏನಿದೆ ಸರ್ ಅವರು ಬಂದಿದ್ದರು. ಅವರು ಬಂದು ನಮಗೆ ಅವರು ಕೇಳ್ಕೊಂಡಿದ್ದಾರೆ ನಾಳೆ ಅವ್ರದ್ದು 19th ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಮತ್ತು ಅವರು ಮಾನಸಿಕವಾಗಿ ಬಹಳ ಕುಗ್ಗಿದ್ದಾರೆ. ಯಾಕೆಂದರೆ ಈಗ ಇದು ಬೇಲ್ ಕ್ಯಾನ್ಸಲ್ ಆಗಿದ ನಂತರ, ಅವ್ರು ರಿಜೆಕ್ಟ್ ಆಗಿದ ನಂತರ ಆನರೇಬಲ್ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಅವ್ರಿಗೆ ತುಂಬ ಮಾನಸಿಕವಾಗಿ ಅವರು ಸ್ವಲ್ಪ ಹಂಚ್ಕೊಂಡಿದ್ದಾರೆ. ಸೊ ನಮಗೆ ಅವರು ಒಂದು ಅಪ್ಲಿಕೇಶನ್ ಅವರು ಕೊಟ್ಟಿದ್ದರು. ಮತ್ತು ದರ್ಶನ್ ಅವರು ಕೂಡ ಇವರಿಗೆ ಅಂಶುಕುಮಾರ್ ಅವರಿಗೆ ಒಂದು ಅಪ್ಲಿಕೇಶನ್ ಅವರು ಕೊಟ್ಟಿದ್ದಾರೆ. ಸೊ ನಾವು ಈಗ ಇದರ ಬಗ್ಗೆ ಇವತ್ತು ಸಾಯಂಕಾಲವರೆಗೆ ಒಂದು ತೀರ್ಮಾನ ನಾವು ತಗೊಳ್ತೀವಿ. ನಾವು DIG ಸೌತ್ಗೆ ಅವ್ರದ್ದು ಮನವಿ ಏನಿದೆ ಅದು ಕೂಡ ನಾನು ಫಾರ್ವರ್ಡ್ ಮಾಡಿದ್ದೆ. ಆನಂತರ ಅಲ್ಲಿಂದ ಮತ್ತೆ ಅಂಶುಕುಮಾರ್ಗೆ ನಿರ್ದೇಶ ಅದು ಹೋಗುತ್ತೆ. ಸಾಯಂಕಾಲ ಒಳಗಡೆ ನಾವೊಂದು ತೀರ್ಮಾನ ತೊಗೊಂಡು ಅದು ನಾವು ಮಾಡ್ತೀವಿ. ಮತ್ತು ಅದು ಈಗ ಜೈಲಿನಲ್ಲಿ ನಾವು ಸದ್ಯಕ್ಕೆ ಎಲ್ಲ ಇನ್ಮೇಟ್ಸ್ದು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಅದು ಆರೋಗ್ಯ ಸರಿ ಇರಬೇಕು. ಅದರ ಬಗ್ಗೆ ನಾವು ಕೆಲವು ಯಾರು ಒಳ್ಳೆ ನಡತೆ ಇರ್ತದೆ ಯಾವ್ಯಾವ ಪ್ರಿಸ್ನರ್ಸ್ದು ಅವ್ರದ್ದು ಮಕ್ಕಳಿಗೆ ನಾವು ಭೇಟಿ ಮಾಡೋದು, ಅವ್ರದ್ದು ಭಾಳ ಏಜ್ಡ್ ಪೇರೆಂಟ್ಸ್ಗೆ ಭೇಟಿ ಮಾಡಿಸೋದು, ಅಥವಾ ಅವ್ರದ್ದು ಪ್ರೆಗ್ನೆಂಟ್ ಅವ್ರದ್ದು ಏನಾದರೂ ಅವ್ರದ್ದು ಮಿಸೇಜ್ಗೆ ಏನಾದರೂ ಹೆರಿಗೆ ಇದ್ದರೆ ಅವ್ರಿಗೆ ನಾವು ಭೇಟಿ ಮಾಡಿಸೋದು, ಇದೆಲ್ಲ ನಾವು ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ. ಯಾಕೆಂದರೆ ಎಲ್ಲರದ್ದು ಮಾನಸಿಕವಾಗಿ ಅವ್ರದ್ದು ಆರೋಗ್ಯ ಮತ್ತು ಶಾರೀರಿಕವಾಗಿದ್ದು ಚೆನ್ನಾಗೇ ಇರಬೇಕು ನಮ್ಮ ಜೈಲುಗಳಲ್ಲಿ. ಸೊ ನಾವು ಎಲ್ಲ ವಿಷಯಕ್ಕೆ ನಾವು ಒಳಗೊಂಡು ಒಂದು ನಿರ್ಧಾರ ಇದರ ಬಗ್ಗೆ ನಾವು ತಗೊಳ್ತೀವಿ. ಒಂದು 2 ದಿನ ಹಿಂದೆ ತಾವು ಖುದ್ದಾಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳೇನ ಇದೆ ಅಂತ ಕೇಳಿದ್ರಿ, ಏನು ಹೇಳಿದ್ದಾರೆ ಸರ್ ಅದಕ್ಕೆ? ನಾನು 15ನೇ ತಾರೀಕೆ ಅದು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಪ್ರಿಸನ್ದು ಒಂದು ರಿವ್ಯೂ ಮೀಟಿಂಗ್ ನಾನು ತೊಗೊಂಡಿದ್ದೆ. ಮತ್ತು ದರ್ಶನ್ ರೂಮ್ ಕೂಡ ನಾವು ಹೋಗಿದ್ದೀವಿ, ಅಲ್ಲಿ ಕೇಳಿದ್ದೀವಿ. ಅವರು ನಮಗೆ ಹೇಳಿದ್ರು ಯಾವ ಅಂತ ಏನು ಸಮಸ್ಯೆ ಇಲ್ಲ, ಆದರೆ ಯಾರಿಗೆ ನಮಗೆ ಭೇಟಿ ಮಾಡಲಿಕ್ಕೆ ಒಂದು ಆಸ್ಪದ ಇದ್ದರೆ ಅದು ಒಳ್ಳೆಯದು. ನಾನು ಹೇಳಿದಕ್ಕೆ ಇದರ ಬಗ್ಗೆ ನಾವು ಪರಿಶೀಲನೆ ನಾವು ಮಾಡ್ತೀವಿ ಅಷ್ಟೇ. ನಾವು ಇದು ಅಲೋಕ್ ಕುಮಾರ್ ಅವರ ಮಾತು. ದರ್ಶನನ್ನು ಖುದ್ದಾಗಿ ಭೇಟಿ ಮಾಡಿದಾಗ ಅವರು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು ಕೂಡ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಕ್ಯಾಮ್ರಾಮನ್ ಮಾಲ್ತೇಶ್ ಜೊತೆ ಕಿರಣ್, TV9 ಬೆಂಗಳೂರು.